ಹಲೋ ಗೈಸ್, ನಾನಿವತ್ತು ನಿಮ್ಮನ್ನೆಲ್ಲ ಒಂದು ಅದ್ಭುತವಾದಂಥ ಒಂದು ಪ್ರವಾಸಿ ಸ್ಥಾನಕ್ಕೆ ಕರ್ಕೊಂಡು ಹೋಗಕ್ಕೆ ಹೊರಟಿದ್ದೀನಿ. ನನ್ನ ಜೊತೆಗೆ ನನ್ನ ತಮ್ಮ ಶರತ್ ಕೂಡ ಜಾಯಿನ್ ಆಗಿದ್ದಾನೆ. ನಮ್ಮ ಇವತ್ತಿನ ಟ್ರಾವೆಲ್ ಬ್ಲಾಗ್ನ ಮುಂದುವರ್ಸೋದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವೀಕೆಂಡ್ ನಿಮಗೆ ಬೋರ್ ಆಗಿದೆ, ಒಂದು ದಿನದ ಮಟ್ಟಿಗೆ ಎಲ್ಲಿ ಹೋಗಿ ಬರ್ಬೋದು, ನಿಯರ್ ಬೆಂಗಳೂರು ಎಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಮತ್ತೆ ತುಂಬ ಲೋ ಬಜೆಟ್ ಅಂದರೆ ಎಷ್ಟು ಬಜೆಟಲ್ಲಿ ಹೋಗಿ ಬರ್ಬೋದು ಅನ್ನೋದನ್ನೆಲ್ಲ ನಾನು ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. Welcome to the Travel Kannadiga Madhu channel. We explore guides and vlogs. Discover beautiful Karnataka with me. Hit that subscribe button. Let's travel together. ಮಂದಾರಗಿರಿ ಗೈಸ್, ನಾವಿವತ್ತು ಹೋಗ್ತಾ ಇರೋದು ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದಂಥ ಒಂದು ಪ್ರವಾಸಿ ಸ್ಥಾನ ಆಗಿರೋಂಥ ಮಂದಾರಗಿರಿ. ಇನ್ನೊಂದು ಹೆಸರಿದೆ ಅದಕ್ಕೆ, ಬಸದಿ ಬೆಟ್ಟ ಅಂತ ಕರೀತಾರೆ. ಇದು ಜೈನ ತೀರ್ಥಂಕರಾದಂಥ ಚಂದ್ರನಾಥ ಅವರು ಒಂದು ಬಸದಿಯಾಗಿರುತ್ತೆ, ಅಂದರೆ ಒಂದು ಧ್ಯಾನ ಸ್ಥಳ ಆಗಿರುತ್ತೆ. ನೀವು ಇಲ್ಲಿಗೆ ರೀಚ್ ಆಗಬೇಕಾದ್ರೆ ನೀವು ಬೆಂಗಳೂರಿಂದ ಬಿಡೋದಾದರೆ ತುಮಕೂರು ಮಾರ್ಗವಾಗಿ ಬಂದರೆ ಆಡ್ಲಿ ಮೊದಲು ಸಿಗೋದು ನಿಮಗೆ ಪಾರ್ಲೇಜಿ ಟೋಲು, ನಂತರದಲ್ಲಿ ನೆಲಮಂಗಲ ಟೋಲ್ ಸಿಗುತ್ತೆ. ನೆಲಮಂಗಲ ಟೋಲ್ ದಾಟ್ಕೊಂಡು ನೀವು ಸ್ವಲ್ಪ ಮುಂದೆ ಬಂದರೆ ದಾಬಸ್ಪೇಟೆ ದಾಟಿ ಮುಂದೆ ಬಂದರೆ ಒಂದು ಹಿರೇಹಳ್ಳಿ ಅಂತ ಒಂದು ಸಿಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ಈ ಬಸ್, ಇಲ್ಲಿ ಒಂದು ರೈಟ್ ಟರ್ನ್ ತೊಗೋಬೇಕು. ರೈಟ್ ಟರ್ನ್ ತೊಗೊಂಡ್ರೆ ನಿಮಗೆ ಈ ಥರದ್ದು ಒಂದು ದ್ವಾರ ಸಿಗುತ್ತೆ. ಅಲ್ಲಿ ಹಾಕಿದ್ದಾರೆ ಚಂದ್ರನಾಥ ಇದಕ್ಕೆ ಬಸದಿಗೆ ದಾರಿ ಅಂತ ಒಂದು ಇದಿದೆ. ಸದ್ಯ ಇವಾಗ ಆ ರೋಡ್ನ ಒಂದು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಅಂದರೆ ಅದು ರೈಲ್ವೆ ಬ್ರಿಡ್ಜ್ನ ದಾಟ್ಬಿಟ್ಟು ಮುಂದೆ ಹೋಗಬೇಕು. ಓಕೆ, ರೈಲ್ವೆ ಬ್ರಿಡ್ಜ್ನ ಮುಂದೆ ಹೋಗೋದ್ರಿಂದ ಅಲ್ಲಿ ಬ್ರಿಡ್ಜ್ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿ ನಿಮಗೆ ಒಂದು ಅಡ್ಡ ಒಂದು ಇದನ್ನು ಹಾಕಿದ್ದಾರೆ. ಬಟ್ ಅಲ್ಲಿವರೆಗೂ ರೋಡು ತುಂಬ ಚೆನ್ನಾಗಿದೆ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ, ನಾವು ಹೋಗ್ತಾ ಇರೋದು ಬೈಕಲ್ಲಿ ಆಗಿರೋದ್ರಿಂದ ವೆದರ್ ಕೂಡ ತುಂಬ ಚೇಂಜ್ ಆಗಿದೆ. ಆಸಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಓಕೆ, ಹಾಗೆ ಬಂದರೆ ಇದು ಬಂದು ಒಂದು ತುಮಕೂರು ತಾಲೂಕಿನಲ್ಲಿರುವಂಥ ಒಂದು ಪ್ರಸಿದ್ಧವಾದಂಥ ಒಂದು ಜೈನ ಪ್ರವಾಸಿ ಸ್ಥಳ ಅಂತಲೇ ಹೇಳ್ಬೋದು, ಒಂದು ಶಕ್ತಿ ಸ್ಥಳ ಅಂತ ಕೂಡ ಹೇಳ್ಬೋದು. ಯಾರೆಲ್ಲ ಜೈನ ತೀರ್ಥಂಕರರು ಇದ್ರೋ ಜೈನ ಧರ್ಮದಲ್ಲಿದ್ದಾರೋ ಅವ್ರಿಗೆಲ್ಲ ಒಂದು ಪ್ರಸಿದ್ಧವಾದಂಥ ಒಂದು ಯಾತ್ರಾ ಸ್ಥಳ ಇದಾಗಿರುತ್ತೆ. ನೀವಿಲ್ಲಿ ಬಂದರೆ ಒಂದು ಪ್ರಶಾಂತವಾದ ವಾತಾವರಣ, ಮೊಟ್ಟ ಮೊದಲನೇದಾಗಿ ಇಲ್ಲಿ ನಿಮಗೆ ತುಂಬ ಇಷ್ಟ ಆಗೋದು, ಯಾರೇ ಆಗಲಿ ಬಂದವರು ಯಾರಿಗಾದರೂ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಇಲ್ಲಿರೋ ಒಂದು ಪ್ರಶಾಂತತೆ. ದಯವಿಟ್ಟು ಹೋದವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ ನಿಮ್ಮ ಹತ್ರ, ಯಾರೆಲ್ಲ ಅಲ್ಲಿಗೆ ವಿಸಿಟ್ ಮಾಡ್ತೀರಾ ದಯವಿಟ್ಟು ಅಲ್ಲಿ ಸ್ವಚ್ಛತೆನ ಕಾಪಾಡಿ. ಸಿಕ್ಕ ಕಡೆ ಪ್ಲಾಸ್ಟಿಕ್ಕು ಇನ್ನೊಂದು ಎಲ್ಲ ಬಿಸಾಕ್ಬಿಡಿ, ಯಾಕಂದರೆ ನೈಸರ್ಗಿಕವಾಗಿ ಅದು ತುಂಬ ಚೆನ್ನಾಗಿದೆ. ನಿಮಗಿದು ಇತ್ತೀಚಿನ ದಿನಗಳಲ್ಲಿ ಅದನ್ನು ಮಾಡರ್ನೈಸ್ ಮಾಡಿರೋ ಥರ ಕಂಡರೂ ಕೂಡ ಇದಕ್ಕೆ 2000 ವರ್ಷಗಳ ಇತಿಹಾಸ ಕೂಡ ಇದೆ. ಇದನ್ನು ಚಂದ್ರನಾಥ ಬಸದಿ ಅಂತಲೇ ಕರೀತಾರೆ. ನೀವು ಇಲ್ಲಿ ಹೋಗ್ತಿದ್ದಾಗೇನೆ ನಿಮಗೆ ಒಂದು ದ್ವಾರ ಬಾಗಿಲು ಕೂಡ ಕಾಣುತ್ತೆ. ದ್ವಾರ ಬಾಗಿಲು ಅಂದರೆ ಒಂದು ಆರ್ಚ್ ಇದೆ. ಓಕೆ, ಈಗೇನು ನೀವು ಎದುರಿಗೆ ನೋಡ್ತಾ ಇದ್ದೀರಲ್ಲ, ಇದು ಬಂದು ಮಂದಾರಗಿರಿ ಬೆಟ್ಟ. ಓಕೆ, ನಾವು ಫಸ್ಟಿಗೆ ನಿಮಗೆ ಸಿಗೋದೆ ಚಂದ್ರನಾಥ ಇದು ಒಂದು ಪ್ರತಿಮೆ ಇದೆ. ಪ್ರತಿಮೆನ ದರ್ಶನ ಮಾಡಿಕೊಂಡು ನಂತರ ನೀವು ಬೆಟ್ಟ ಹತ್ತಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಬೈಕ್ ಪಾರ್ಕ್ ಮಾಡಿ ನೋಡಿ, ಇಲ್ಲಿನ ಇತಿಹಾಸನ ಒಂದು ಮಂದಾರಗಿರಿಯ ಇತಿಹಾಸನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಇದನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಇದು ಅಂದರೆ ಹೊಯ್ಸಳರ ಕಾಲದಲ್ಲಿ ಮತ್ತು ಗಂಗರ ಕಾಲದಲ್ಲಿ ಕೂಡ ಇದನ್ನು ಏನು ಹೇಳ್ತಾರೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಮತ್ತು ಇಲ್ಲಿನ ಮೆಟ್ಟಿಲುಗಳ ಸಂಖ್ಯೆ ನೋಡಿದರೆ 450ವರೆಗೂ ಇದೆ ಅಂತ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಒಂದು ಇದನ್ನು ಕೂಡ ನೀವು ಕಾಣ್ಬೋದು. ಮತ್ತು ನೀವಿಲ್ಲಿ ತುಂಬ ಇದರಲ್ಲಿ ನೋಡೋದಾದರೆ ನಿಮಗೆಲ್ಲ ಕಡೆ ಎಂಟ್ರಿ ಫೀಸ್ ಇರುತ್ತೆ. ಮತ್ತು ಜಾಸ್ತಿ ಎಲ್ಲ ಒಂದು 10 ರೂಪಾಯಿ ಎಂಟ್ರಿ ಫೀಸ್ನ ತಗೊತಾರೆ. ತಗೊಂಡು ನೀವು ಒಳಗಡೆ ಹೋದರೆ ಅಲ್ಲಿನ ಏನು ಹೇಳ್ತಾರೆ ಒಂದು ಪ್ರಶಾಂತತೆನ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆ ತುಂಬ ಲೈಕ್ ಆಗುತ್ತೆ. ಮತ್ತು ಬೆಟ್ಟ ಇದೆ ಪಕ್ಕದಲ್ಲೇ. ಆ ಬೆಟ್ಟ ಬಂದು ಯಾರೆಲ್ಲ ಟ್ರೆಕ್ಕಿಂಗ್ ಪ್ರಿಯರಿದ್ದಾರೋ ಅವರಿಗೆಲ್ಲ ನಿಮಗೆ ಬೆಟ್ಟದ ಒಂದು ಆ ಒಂದು ಇದನ್ನು ಸವಿಬೋದು. ತುಂಬ ಚೆನ್ನಾಗಿದೆ. ನಾವು ಫಸ್ಟಿಗೆ ಇದನ್ನು ತೊಗೊಂಡು
ಗೊಮ್ಮಟೇಶ್ವರನ ವಿಗ್ರಹ ಇರೋ ಕೆಳಗಡೆ ಇರೋವಂಥ ಚಂದ್ರನಾಥ ಪ್ರತಿಮೆ ಇರೋ ಕಡೆ ಹೋದ್ವಿ. ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದರೆ ಧರ್ಮಸ್ಥಳದಲ್ಲಿ ನಾನು ತುಂಬ ಎತ್ತರವಾದ ಒಂದು ಬಾಹುಬಲಿ ಮೂರ್ತಿನ ನೋಡಿದ್ದೀನಿ. ಅದು ಬಿಟ್ಟರೆ ನಂತರದಲ್ಲಿ ಗೊಮ್ಮಟೇಶ್ವರ ಮೂರ್ತಿನ ನಾವು ಇಲ್ಲೇ ನೋಡ್ತಾ ಇರೋದು. ಯಾಕಂದರೆ ನಾನು ಶ್ರವಣಬೆಳಗೊಳ ಒಂದು ಬಾರಿ ಏನೋ ಹೋಗಿದ್ದೀನಿ, ಆದರೆ ತುಂಬ ಹತ್ರದಿಂದ ನೋಡಿಲ್ಲ. ಯಾಕಂದರೆ ಅದು ಮೇಲೆ ಹತ್ತಿಲ್ಲ. ಸೊ ಆದ್ದರಿಂದ ನಾನು ಧರ್ಮಸ್ಥಳ ಬಿಟ್ಟರೆ ಇದೇ ಫಸ್ಟ್ ನಾನು ಗೊಮ್ಮಟೇಶ್ವರ ಮೂರ್ತಿನ ನೋಡ್ತಾ ಇರೋದು. ಬಟ್ ಇದು ಶ್ರವಣಬೆಳಗೊಳ ಮತ್ತು ಧರ್ಮಸ್ಥಳದಷ್ಟು ಹೈಟ್ ಇಲ್ಲ. ತುಂಬ ಚೆನ್ನಾಗಿದೆ, ಒಳ್ಳೆ ಏನು ಹೇಳ್ತಾರೆ ಅಟ್ರಾಕ್ಟಿವ್ ಆಗಿದೆ. ಅದ್ರ ಪಕ್ಕದಲ್ಲಿ ನೀವು ನವಿಲುಗರಿ ಆಕಾರದಲ್ಲಿ, ಅಂದರೆ ಏನು ಜೈನ ಧರ್ಮದ ಒಂದು ಪ್ರತೀಕ ಅಂತಲೇ ಹೇಳ್ಬೋದು ಅದನ್ನು. ಅವರು ನಾವು ಸೇವೆ ಮಾಡೋದನ್ನು ಈ ನವಿಲುಗರಿ ಬೀಸೋದ್ರ ಮೂಲಕ ಅವರು ಯಾರೆಲ್ಲ ನೀವು ಜೈನ ತೀರ್ಥಂಕರರನ್ನು ನೋಡಿದರೆ ಅವ್ರ ಹತ್ರ ಈ ಒಂದು ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ಆಕಾರದಲ್ಲಿ ಇಲ್ಲಿ ಆ ಒಂದು ಮಂಟಪನ ಕೂಡ ಮಾಡಿದ್ದಾರೆ. ಅದೇ ಇಲ್ಲಿನ ವಿಶೇಷ. ನವಿಲುಗರಿ ಆಕಾರದ ಮಂದಿರ ಏನಿದೆಯಲ್ಲ ಅದೇ ಇಲ್ಲಿನ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇದು ಗೊಮ್ಮಟೇಶ್ವರನ ವಿಗ್ರಹ. ಇದು ಹೈಟ್ ಬಂದು ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಒಂದು ಇರ್ಬೋದು, ಒಂದು 20-25 ಫೀಟ್ ಅಂತೂ ಇದೆ. ಅದರಿಂದ ಕೆಳಗಡೆ ಬಂದರೆ ನಾನು ಒಂದು ಆಶ್ಚರ್ಯಕರವಾಗಿ ಒಂದು ಸಂಗತಿನ ನೋಡಿದೆ. ಅಲ್ಲೊಂದು ಭಿತ್ತಿ ಚಿತ್ರನ ಮಾಡಿ ಇಟ್ಟಿದ್ದಾರೆ ಗೊಂಬೆ ಇದರಲ್ಲಿ. ಅಲ್ಲಿ ಏನಪ್ಪ ಅಂತಂದರೆ ಆಶ್ಚರ್ಯ ಅಂದರೆ, ಹಸು ಎದೆ ಹಾಲನ್ನ ಹುಲಿ ಮರಿ ಕುಡಿತಾ ಇದೆ. ಹಾಗೆ ಹುಲಿಯ ಒಂದು ಎದೆ ಹಾಲನ್ನ ಹಸುವಿನ ಕರು ಕುಡಿತಾ ಇದೆ. ಇದೊಂಥರ ವಿಚಿತ್ರ ಅನಿಸಿದ್ರು ಒಂದು ಭಾವೈಕ್ಯತೆ ಅಂತ ಬಂದರೆ ಎಷ್ಟು ಅಂದರೆ ಜೈನ ಧರ್ಮೀಯರು ಯಾರೆಲ್ಲ ಇದ್ದಾರೋ ಎಷ್ಟು ಸಹಿಷ್ಣುಗಳು ಮತ್ತು ಅವರು ಒಂದು ಹೇಳ್ತಾರೆ ಶಾಂತಿ ಪ್ರಿಯರು ಅನ್ನೋದನ್ನು ಈ ಚಿತ್ರ ನೋಡೋದ್ರ ಮೂಲಕ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಮಂದಿರದ ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ. ಆದರೂ ಕೂಡ ನಾನು ಗೊತ್ತಿಲ್ಲದೇನೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಂತ ಹೋದೆ. ನೀವು ಕೇಳ್ಬೋದು, ನನ್ನ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಅಲ್ಲೇ ಆನ್ ದಿ ಸ್ಪಾಟ್ ನಾನು ಅಲ್ಲೇ ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆದರೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಇಲ್ಲಿ ಒಂದು ಗಾಳಿ ಆ ಪ್ರೆಷರ್ ಎಷ್ಟಿದೆ ಅಂದರೆ ನನ್ನ ಮೈಕು ಕೂಡ ಅಲ್ಲಿ ವರ್ಕ್ ಆಗಿಲ್ಲ. ನಾನು ಅಲ್ಲಿ ಏನು ಮಾತಾಡಿದ್ದೀನೋ ಅದು ಒಂದು ಕೂಡ ರೆಕಾರ್ಡ್ ಆಗಿಲ್ಲ. ಸೊ ಆದ್ದರಿಂದ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ದಾರೆ, ಅವರು ನನ್ನ ಇದನ್ನು ಬಂದ್ ಮಾಡಿದರು. ಸೊ ಆದ್ದರಿಂದ ನಾನು ಹಂಗೆ ಸುಮ್ಮನೆ ಜಸ್ಟ್ ಒಂದು ಜಲಕ್ನ ತಗೊಂಡಿದ್ದೀನಿ ಅಷ್ಟೇ. ಅಲ್ಲಿಂದ ನಂತರ ನಾವು ಬೆಟ್ಟ ಹತ್ತಲಿಕ್ಕೆ ಅಂತ ಬಂದ್ವಿ, ನಾನು ನನ್ನ ತಮ್ಮ. ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇತ್ತು. ಇದಕ್ಕೆ 2 ರೀತಿಯಿಂದ ನೀವು ಆ ಬೆಟ್ಟನ ಹತ್ಬೋದಾಗಿರುತ್ತೆ. ಮೊದಲನೇದಾಗಿ ಈಗೇನು ನೋಡ್ತಾ ಇದ್ದೀರಲ್ಲ, ಈ ಸೈಡಲ್ಲಿ ಒಂದು 400-450 ಮೆಟ್ಲುಗಳಿವೆ. ಈ ಮೂಲಕ ಕೂಡ ಹತ್ಬೋದು. ಹಾಗೆ ನಮಗೆ ಗೊತ್ತಿರಲಿಲ್ಲ. ಸೊ ಇದ್ರ ಬ್ಯಾಕ್ ಸೈಡು ವೆಹಿಕಲ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅಂದರೆ ಆ ಬೆಟ್ಟನ ಸುತ್ಕೊಂಡು ಹೋದ್ರೆ ಏನು ಆರ್ಚ್ ಬ್ಯಾಕ್ ಸೈಡ್ ಆರ್ಚ್ ನೋಡ್ತಾ ಇದ್ದೀರಲ್ಲ, ಆ ಆರ್ಚ್ ಮೂಲಕ ಆ ಕಡೆ ಹೋದರೆ ಹಿಂದೆ ಒಂದು ಪಾರ್ಕಿಂಗ್ ಇದೆ. ಅದು ಹೆಚ್ಚು ಕಮ್ಮಿ ಈ ಬೆಟ್ಟದ ಸಮಕ್ಕಿದೆ ಆ ಕಡೆ ಪಾರ್ಕಿಂಗ್. ಅಲ್ಲಿ ಹೋದರೆ ಅಲ್ಲಿ ಪಾರ್ಕಿಂಗ್ 40 ರೂಪೀಸ್ ಏನೋ ವೆಹಿಕಲ್ಗೆ ಪಾರ್ಕಿಂಗ್ ತಗೊಂಡು ನೀವು ಅಲ್ಲಿ ಪಾರ್ಕ್ ಮಾಡಿ ವಿತೌಟ್ ಸ್ಟೆಪ್ಪು ಬೆಟ್ಟದ ಮೇಲೆ ಬರ್ಬೋದು. ಜಸ್ಟ್ ಹಂಗೆ ಸ್ಲೋಪ್ ಇದಿದೆ ಅಷ್ಟೇ. ಅದು ಹತ್ಕೊಂಡು ಬಂದರೆ ನೀವು ಆ ಬೆಟ್ಟನ ರೀಚ್ ಆಗ್ಬೋದು. ಬನ್ನಿ, ಯಾರೆಲ್ಲ ಟ್ರಕ್ಕಿಂಗ್ ಪ್ರಿಯರಿದ್ದೀರಾ, 1 ಡೇ ಬಜೆಟ್ ಏನಪ್ಪ ಅಂತಂದರೆ ಇಲ್ಲಿಗೆ ನೀವು ಬೈಕಲ್ಲಿ ಕೂಡ ಬರ್ಬೋದು. ಮತ್ತು ಏನು ಹೇಳ್ತಾರೆ KSRTC ಬಸ್ಗಳಿದೆ. KSRTC ಬಸ್ಸಿಗೆ ಬಂದರೆ ಯಾವ ಥರ ಬರ್ಬೋದಪ್ಪ ಅಂದರೆ, KSRTC ಬಸ್ ನಿಮಗೆ ಮೆಜೆಸ್ಟಿಕ್ಕಿಂದ ತುಮಕೂರು ಬರೋ ಬಸ್ಸಲ್ಲಿ ಹಿರೇಹಳ್ಳಿ ಅಂತ ಬರುತ್ತೆ. ಹಿರೇಹಳ್ಳಿ ಒಂದು ಬಸ್ ಸ್ಟಾಪಿಗೆ ನೀವು ಇಳ್ಕೊಂಡ್ರೆ ಅಲ್ಲಿಂದ ಶೇರ್ ಆಟೋಗಳು ಇರುತ್ತೆ. ಅಥವಾ ನೀವು ಯಾವುದಾದ್ರೂ ಇದರಲ್ಲಿ ಬಂದರೆ ತುಮಕೂರು ಹತ್ರ ಟೋಲ್ ಬರುತ್ತೆ. ಕ್ಯಾತ್ಸಂದ್ರದಿಂದ ಸ್ವಲ್ಪ ಹಿಂದೆನೇ ಒಂದು ತುಮಕೂರು ಟೋಲ್ ಬರುತ್ತೆ. ಆ ಟೋಲ್ ಹತ್ರ ನೀವು ಇಳ್ಕೊಂಡ್ರು ಕೂಡ ಅಲ್ಲಿಂದ ಕೂಡ ನಿಮಗೆ ಆಟೋಗಳು ಸಿಗುತ್ತೆ. ಫಸ್ಟ್ಗೆ ಮಾತಾಡ್ಕೊಂಡು ಬಂದು ಪಿಕಪ್ ಡ್ರಾಪ್ 2 ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ಅದಲ್ಲದೆ ಮತ್ತೆ ನೀವು ಟ್ರೈನಲ್ಲಿ ಕೂಡ ಬರ್ಬೋದು. ಟ್ರೈನಲ್ಲಿ ಅಂದರೆ ನೀವು ಯಾವುದಾದ್ರೂ ಮೋನೋ ರೈಲ್ಗಳಿದೆಯಲ್ಲ, ಮೀನ್ಸ್ ಲೋಕಲ್ ಟ್ರೈನು, ತುಮಕೂರಿಂದ ಲೋಕಲ್ ಟ್ರೈನ್ಸ್ ಇದೆ. ಆ ಲೋಕಲ್ ಟ್ರೈನಲ್ಲಿ ನೀವು ಬಂದರೆ
ಹಾರ್ಡ್ಲಿ ಒಂದು 25-30 ರೂಪಾಯಿ ತಗೊತಾರೆ ಅಷ್ಟೇ. ಜಸ್ಟ್ ಬೆಸ್ಟ್ ಬಜೆಟ್ ಅಂದರೆ ಟ್ರೈನ್ ಜರ್ನಿ ನನ್ನ ಕೇಳಿದರೆ ದಯವಿಟ್ಟು ನೀವು ಟ್ರೈನ್ ಜರ್ನಿ ಮಾಡ್ಕೊಂಡು ಬನ್ನಿ. ಅದು ಟ್ರೈನ್ ಜರ್ನಿಗೆ ಬಂದರೆ ಸೇಮ್ ಅದೇ ಏನು ಹೇಳ್ತಾರೆ, ಅದು ಸ್ಟಾಪ್ ಹೆಸರೇ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಬಂದು ಅಂದರೆ ತುಮಕೂರಿಂದ ಹಿಂದೆ ಒಂದು ಹಿರೇಹಳ್ಳಿ ಅಂತ ಒಂದು ಸ್ಟಾಪ್ ಇದೆ. ಸೊ ಆ ಹಿರೇಹಳ್ಳಿಲಿ ನೀವು ಇಳ್ಕೊಂಡ್ರೆ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಕೂಡ ನಿಮಗೆ ಶೇರಿಂಗ್ ಆಟೋಗಳು ಸಿಗುತ್ತೆ. ಸೊ ಆಟೋಗಳ ಮೂಲಕ ನೀವು ಬಾಡಿಗೆ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಟ್ರೈನಿಂದ ಬರೋದು. ಓಕೆ, ನಿಮಗೆ ಮೆಜೆಸ್ಟಿಕ್ಕು, ಯಶವಂತಪುರ ಅಲ್ಲಿಂದ ಕೂಡ ನಿಮಗೆ ಸ್ಟಾಪ್ ಇದೆ. ಮತ್ತು ನೀವು ಸೆಟ್ಲ್ ಏನು ಹೇಳಿದ್ನಲ್ಲ ರೆಗ್ಯುಲರ್ ಟ್ರೈನ್ ಅದು ಎವ್ರಿ ಒಂದು 4 ಅವರ್ಸ್ 5 ಅವರ್ಸಿಗೊಮ್ಮೆ ಅದು ಓಡಾಡ್ತಾ ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಬರ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಬಜೆಟ್ ಅಂದರೆ ಟ್ರೈನ್ ಜರ್ನಿ ಆಗಿರುತ್ತೆ ನನ್ನ ಪ್ರಕಾರ. ಸೊ ನಾವು ಹೋಗಿದ್ದು ಬೈಕಲ್ಲಿ ಆಗಿದ್ದರಿಂದ ನಾವಿಬ್ಬರು ಹೋಗಿದ್ದರಿಂದ ನಮ್ಮ ಪೆಟ್ರೋಲ್ ಬಂದು ಹಾರ್ಡ್ಲಿ ಒಂದು 4 ಲೀಟ್ರ್ ಕೂಡ ಆಗಲಿಲ್ಲ. ಅರೌಂಡ್ ಒಂದು 300-350 ಪೆಟ್ರೋಲ್ ಆಗಿರುತ್ತೆ. ಸೊ ಟೋಲ್ ಇಲ್ಲ, ಟೋಲ್ ಫ್ರೀ ಆಗಿರುತ್ತೆ. ಹಂಗಾಗಿ ನಮಗೆ ಟೋಲಿಂದು ಕೂಡ ಖರ್ಚು ಉಳಿತಾಯ ಆಯಿತು. ಮತ್ತು ಯಾರೆಲ್ಲ ಕಾರಲ್ಲಿ ಬರಬೇಕು ಅಂತಿದ್ದೀರಾ ಅವರಿಗೆ ಹಾರ್ಡ್ಲಿ ಒಂದು 5 ಲೀಟ್ರ್ ಪೆಟ್ರೋಲ್ ಆದರೆ ಸಾಕು ಅನಿಸುತ್ತೆ. ಮತ್ತು ಟೋಲ್ ಬಂದು 2 ಟೋಲ್ ಸಿಗುತ್ತೆ. ಒಂದು ಪಾರ್ಲೇಜಿ ಟೋಲು ಮತ್ತು ಒಂದು ನೆಲಮಂಗಲ ಟೋಲು. ಸೊ ಹಾರ್ಡ್ಲಿ ಅದು ಒಂದು 70 ರೂಪೀಸ್ ಆಗ್ಬೋದು. ಒಂದು 30 ರೂಪೀಸ್ದು ಮತ್ತು ಇನ್ನೊಂದು 25 ರೂಪೀಸ್ದು ಇರುತ್ತೆ. ಅರೌಂಡ್ 70 ರೂಪೀಸ್ ಒಳಗಡೆ ಆಗುತ್ತೆ. ಮತ್ತು ನಿಮಗೆ ಇಲ್ಲೇ ಬಂದರೆ ಅಟ್ರಾಕ್ಷನ್ ಅನ್ನೋ ಒಂದು ಪದ ಬಳಸೋದು ಏನಕ್ಕಪ್ಪ ಅಂತಂದರೆ, ನೀವು ಇಲ್ಲಿ ಏನು ಎದುರಿಗೆ ನೋಡ್ತಾ ಇದ್ದೀರಲ್ಲ ಅದು ಬಂದು ನಿಜವಾದ ಒಂದು ಟ್ರೀ ಅಲ್ಲ, ಅದು ಮರ ಅಲ್ಲ, ಅದೊಂದು ಮಾನವ ನಿರ್ಮಿತ ಆರ್ಟಿಫಿಷಿಯಲ್ ಇದಾಗಿರುತ್ತೆ. ಅದ್ರ ಕೆಳಗಡೆ ಅವರು ಚಂದ್ರನಾಥ ಇವರು ಬಂದು ತಪಸ್ ಮಾಡ್ತಾ ಇರೋದು. ಸೊ ಇದು ನೀವು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಏನು ಅವರ ಒಂದು ಧ್ಯಾನನ ಆಲಿಸ್ತಾ ಇರೋರು ಅಥವಾ ಅವ್ರ ಹತ್ರ ಬೇಡಿಕೆಗಳನ್ನ ಕೇಳ್ಕೊತಾ ಇರೋದ್ರಲ್ಲಿ ಮೀನ್ಸ್ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾವೆ, ಎಲ್ಲದನ್ನು ನೋಡ್ಬೋದು. ಸೊ ಇಲ್ಲಿ ನೀವು ಏನನ್ನ ಅಬ್ಸರ್ವ್ ಮಾಡ್ಬೋದಪ್ಪ ಅಂದರೆ ಒಂದು ವಿವಿಧತೆಯಲ್ಲಿ ಏಕತೆ, ಅಂದರೆ ಯಾವುದೇ ಭಕ್ತಿಗೆ ಯಾವುದೇ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷದರ್ಶಿ ಇದಾಗ ಥರ ಒಂದು ಸ್ಥಳ ಅನ್ನಿಸ್ತು ನನಗೆ ಅಲ್ಲಿಗೆ ಹೋದಾಗ. ಎಷ್ಟು ಪ್ರಶಾಂತವಾಗಿದೆ ಅಂದರೆ, ಬಟ್ ಅಲ್ಲಿ ಹತ್ತುವಾಗ ನಿಮಗೆ ಏನು ಹೇಳ್ತಾರೆ ತುಂಬ ಇದನ್ಸುತ್ತೆ. ಹಾರ್ಡ್ಲಿ ಅದು ಅಂಥ ಹೈಟ್ ಕೂಡ ಇಲ್ಲ, ಅಷ್ಟು ಇದು ಕೂಡ ಇಲ್ಲ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ತುಂಬ ಗಾಳಿ ಇದೆ, ತುಂಬ ಎಚ್ಚರಿಕೆಯಿಂದ ಹತ್ತಿ. ಇದೊಂದು ನಾನು ನಿಮಗೆ ಹಿಂಟ್ ಕೊಡ್ಬೋದು. ಸೊ ಆ ಗಾಳಿ ಜಾಸ್ತಿ ಇರೋ ಕಾರಣದಿಂದನೇ ನಾನಿಲ್ಲಿ ಅಲ್ಲಿ ಮಾತಾಡಿರೋ ವಾಯ್ಸ್ ಮ್ಯಾಚ್ ಆಗ್ದೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮಿಂದ ನಾನು ಮೈಕ್ನ ಒಂದು ವ್ಯವಸ್ಥೆ ಮಾಡ್ಕೊತೀನಿ, ಇಷ್ಟೊಂದು ಗಾಳಿ ಇದ್ದರೂ ಕೂಡ ಇದು ಮಾಡೋ ಥರ. ಮತ್ತು ಇನ್ನು ಈ ಸ್ಥಳದ ಬಗ್ಗೆ ಇನ್ನೇನು ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ನೀವು ಪ್ರತಿ ಒಂದು ಇದರಲ್ಲೂ ನೋಡ್ಬೋದು ಈ ಥರ ಒಂದು ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸ್ತಂಭದ ಮೇಲೆ ಒಂದು ಅವರು ಏನು ಗೊಮ್ಮಟೇಶ್ವರನ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಹಾಗೆ ಕೆಳಗಡೆ ಪ್ರಾಣಿ ಪಕ್ಷಿಗಳು, ನವಿಲುಗಳನ್ನು ಕೆತ್ತನೆ ಕೂಡ ಮಾಡಲಾಗಿದೆ. ಹಾಗೆ ಕೆಳಗಡೆ ಪ್ರಾಣಿಗಳ ಒಂದು ಭಿತ್ತಿ ಚಿತ್ರಗಳನ್ನು ಕೂಡ ಕೆತ್ತನೆ ಮಾಡಲಾಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ದಿಗಂಬರ ಇದರಲ್ಲಿ ಇವಾಗ ಜೈನ ಧರ್ಮ ಅಂತ ಬಂದರೆ 2 ಥರ ಒಂದು ಪಂಗಡಗಳನ್ನು ನೋಡ್ಬೋದು. ಅದರಲ್ಲಿ ನಾನು ಓದಿರೋ ಪ್ರಕಾರ ಒಂದು ದಿಗಂಬರರು ಮತ್ತು ಶ್ವೇತಾಂಬರರು ಬಂದು ಬಿಳಿ ಬಟ್ಟೆಯನ್ನು ಧರಿಸಿರ್ತಾರೆ. ಇಬ್ಬರು ಕೂಡ ಶಾಂತಿ ಪ್ರಿಯರೇ. ಇನ್ನು ದಿಗಂಬರರಲ್ಲಿ ಬಂದರೆ ನೀವು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಮಹಾವೀರ ಇವರು ಕೂಡ ಇದ್ದಾರೆ. ಅದರಲ್ಲಿ ಗೊಮ್ಮಟೇಶ್ವರ ಕೂಡ ದಿಗಂಬರ ಇದಕ್ಕೆ ಬರ್ತಾರೆ. ಅವರು ಕೂಡ ತನ್ನ ಜೀವನದ ಕೊನೆ ಇದರಲ್ಲಿ ಅವರು ಜೈನ ಧರ್ಮಕ್ಕೆ ಮತಾಂತರ ಆಗಿಬಿಟ್ಟು ಅವರು ಕೂಡ ಒಬ್ಬರು ತೀರ್ಥಂಕರರಾಗಿದ್ದರು ಅನ್ನೋದನ್ನು ನಾನು ಓದಿದ್ದೀನಿ. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇದು ಒಂದು ಬೆಟ್ಟ ಹತ್ತುತ್ತಿದ್ದ ಹಾಗೆ ನಿಮಗೆ ಒಂದು ಸುಂದರವಾಗಿ ಕಾಣೋವಂಥ ಒಂದು ಟ್ರೀ ಆಗಿರುತ್ತೆ. ಅದ್ರ ಕೆಳಗಡೆ ತಪಸ್ಸು ಮಾಡೋದನ್ನು ನೀವು ನೋಡ್ಬೋದು. ಹಾಗೆ ನೀವು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ 5 ಬಸದಿಗಳನ್ನು ಕಾಣ್ತೀರ. ಆ 5 ಬಸದಿಗಳು ಅದಕ್ಕೆ ಹೆಚ್ಚು ಕಡಿಮೆ 1,500 ಇಂದ 2,000 ವರ್ಷಗಳ ಇತಿಹಾಸ ಕೂಡ ಇದೆ ಅಂತ ಹೇಳಲಾಗುತ್ತೆ. ಈ ನೋಡಿ, ಈ ಏನು ವ್ಯೂ ನೋಡ್ತಾ ಇದ್ದೀರಲ್ಲ ಎದುರಿಗೆ,
ಆ ವ್ಯೂ ಬಂದು ಬೆಟ್ಟದ ಮೇಲಿಂದ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದ್ರೆ ಅಷ್ಟು ಸುಂದರವಾಗಿ ಕಾಣುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಬ್ಯಾಕ್ ಸೈಡ್ ಇದು. ಇಲ್ಲಿ ₹10 ಟಿಕೆಟ್ ಕೂಡ ಇರುತ್ತೆ. ನೀವು ಒಳಗಡೆ ಎಂಟ್ರಿ ಆಗೋಕೆ ಮುಂಚೆ ₹10 ಟಿಕೆಟ್ ತಗೋಬೇಕು. ನೀವು ಚಪ್ಪಲ್ಸ್ ಎಲ್ಲ ಅಲ್ಲೇ ಬಿಟ್ಟು ಬರಬೇಕು. ಅದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲಿ ಒಂದು ಚಪ್ಪಲ್ನ ಸೇಫ್ಟಿಯಾಗಿ ಇಟ್ಟಿರ್ತಾರೆ. ನೀವು ಆಮೇಲೆ ಹೋಗಿ ಆ ಟಿಕೆಟ್ ವಾಪಸ್ ಕೊಟ್ಟರೆ ನಿಮಗೆ ನಿಮ್ಮ ಪಾದರಕ್ಷೆಗಳನ್ನು ವಾಪಸ್ ನೀಡಲಾಗುತ್ತೆ. ತುಂಬ ಸುಂದರವಾಗಿದೆ. ಯಾರೆಲ್ಲ ನಿಮಗೆ ವೀಕೆಂಡು ವಾರೆಲ್ಲ ಕೆಲಸ ಮಾಡಿ ಎಲ್ಲಿ ಹೋಗೋದು, ಒಂದು ದಿನಕ್ಕೆ ಎಲ್ಲಿ ನಾವು ನಿಯರ್ ಬೈ ಹೋಗಿ ಬರ್ಬೋದು ಅನ್ನೋ ಒಂದು ಪ್ಲ್ಯಾನಿಂಗ್ನ ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಸ್ಥಳನ ಪ್ರಿಫರ್ ಮಾಡಿ. ನಿಮಗೆ ಟ್ರೆಕ್ಕಿಂಗ್ ಪ್ರಿಯರಿದ್ದರೆ ಟ್ರೆಕ್ಕಿಂಗ್ ಕೂಡ ಆಗುತ್ತೆ. ಹಾಗೆ ಪ್ರಕೃತಿ ಒಂದು ಇದನ್ನು ಸವಿಬೇಕು ಅನ್ನೋ ಹಾಗಿದ್ರೆ ಒಂದು ಪ್ರಕೃತಿ ಸೌಂದರ್ಯ ಕೂಡ ಇದೆ. ಅಲ್ಲಿ ಸುತ್ತಮುತ್ತ ಬೆಟ್ಟಗಳನ್ನು ಕೂಡ ನೋಡ್ಬೋದು. ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ, ಅದ್ಭುತವಾದ ಕೆರೆ. ಆ ಕೆರೆಯಲ್ಲಿ ನೀವು ಈಜು ಕೂಡ ಆಡ್ಬೋದು. ಆದರೆ ಅಲ್ಲಿ ಏನು ಹೇಳ್ತಾರೆ, ಲೇಡೀಸ್ಗೆಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ನೀರಿಗೆ ಇಳಿಬೇಕು. ಯಾರೆಲ್ಲ ನೀರೊಳಗೆ ಇಳಿಬೇಕು ಅಂತಿದ್ದೀರ ಅವರು ಅದನ್ನು ಗಮನದಲ್ಲಿ ಇಟ್ಕೊಂಡು ಆಮೇಲೆ ನಂತರದ ನೀವು ನೀರಿಗೆ ಇಳೀರಿ. ಇನ್ನು ಕೆರೆ ಮುಗಿದ್ಮೇಲೆ ನಿಮ್ಮದು ಪಾರ್ಕಿಂಗ್ ಅಂತ ಬಂದರೆ ನಿಮಗೆ ತುಂಬ ಸ್ಪೇಸ್ ಇದೆ. ನಿಮಗೆ ಅಲ್ಲಿ ಎಂಟ್ರೆನ್ಸಲ್ಲೇ ₹10 ಬೈಕಿಗೆಲ್ಲ ₹10 ತೊಗೊತಾರೆ. ಹಾಗೆ 4 ವೀಲರ್ಸಿಗೆ ₹40 ತೊಗೊತಾರೆ. ಸೊ ನೀವು ಯಾರು ಬಂದರೂ ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ. ನಿಮಗೆ ಯಾರೆಲ್ಲ ಟ್ರೆಕ್ಕಿಂಗ್ ಪ್ರಿಯರಿದ್ದೀರ, ಅಂದರೆ ನೀವು ಯಾರಿಗೆ ನೀವು ಹೇಳ್ತಾರೆ ಆ ಚಾರಣ ಪ್ರಿಯರಿದ್ದೀರ ಅವ್ರಿಗೆಲ್ಲ ನೀವು ಒಂದು ಸೈಡಿಂದ ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಇಲ್ಲ ನನ್ನ ಕೈಲಿ ಆಗಲ್ಲ, ನನಗೆ ವಯಸ್ಸಾಗಿದೆ, ಅಥವಾ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅದ್ರ ಬ್ಯಾಕ್ ಸೈಡ್ ಹೋದರೆ ನಿಮಗೊಂದು ಅದ್ಭುತವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿಂದ ಜಸ್ಟ್ ಒಂದು ಸ್ಲೋಪ್ ಇದಿದೆ, ಅಲ್ಲಿಂದ ನೀವು ಹತ್ಕೊಂಡು ಕೂಡ ಈ ಒಂದು ಸ್ಥಳಕ್ಕೆ ಬರ್ಬೋದಾಗಿರುತ್ತೆ. ಮತ್ತು ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕ್ಷೇತ್ರಪಾಲ ಭೈರವೇಶ್ವರ ಸ್ವಾಮಿ ಇದು ಕೂಡ ಇದೆ, ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನಿಮಗಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಪ್ಪ ಅಂದರೆ ಈ ಸ್ಥಳನ ಅಭಿವೃದ್ಧಿಪಡಿಸೋಕ್ಕೆ ನಿಮ್ಮ ಕೈಲಾಗಿರೋ ಒಂದು ಡೊನೇಷನ್ ಕೂಡ ನೀವು ಇಲ್ಲಿ ಕೊಡ್ಬೋದಾಗಿರುತ್ತೆ. ನಗದು ರೂಪದಲ್ಲೂ ಕೂಡ ತಗೊತಾರೆ, ಅಥವಾ ನೀವು ಹಂಗೆ ಉಂಡಿಲಿ ಕೂಡ ಹಾಕ್ಬೋದು. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಆಪೋಸಿಟಲ್ಲಿ, ಅವೆಲ್ಲ ಒಂದು ಹಳೇ ಕಾಲದ ಜೈನ ಬಸದಿಗಳು. ನಾನು ಆವಾಗಲೇ ಏನು ಹೇಳಿದ್ನಲ್ಲ ಚಂದ್ರನಾಥ ಇದು ಅಂತ, ಅವ್ರದ್ದು ಕೂಡ ಒಂದು ಮೇಯ್ನ್ ಒಂದು ಬಸದಿ ಇದೆ. ಹಾಗೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಶಾಸನಗಳು ಕೂಡ ಇದ್ದಾವೆ. ಗಂಗರ ಕಾಲದಲ್ಲಿ ಮತ್ತು ಹೊಯ್ಸಳರ ಕಾಲದಲ್ಲಿ ಇದು ಮಾಡಿರೋಂಥ ಒಂದು ಶಾಸನಗಳು ಕೂಡ ಅಲ್ಲಿ ನೀವು ಕಾಣ್ಬೋದಾಗಿರುತ್ತೆ. ಮತ್ತು ಅಲ್ಲಿ ಲಿಂಗ ಏನು ಹೇಳ್ತಾರೆ, ಆ ಲಿಂಗ ಇಲ್ಲದೆ ಇರೋ ಒಂದು ಪೀಠ ಕೂಡ ನಾನು ಅಬ್ಸರ್ವ್ ಮಾಡಿದೆ. ಅದನ್ನು ನಿಮಗೆ ಮುಂದೆ ತೋರಿಸ್ತೇನೆ. ಹಿಂದೆ ಇದೆ, ಈ ಬ್ಯಾಕ್ ಸೈಡ್, ಈ ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ. ನೋಡ್ತಾ ಹೋದರೆ ತುಂಬ ಚೆನ್ನಾಗಿದೆ. ಅಲ್ಲಿ ನನಗೆ ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಸಿಕ್ಕಿದ್ರು. ಸ್ನೇಹಿತರು ಅನ್ನೋದಕ್ಕಿಂತ ಅವರು ಕೂಡ ಯಾರೋ ಟ್ರಾವೆಲ್ ಬ್ಲಾಗರ್ ಅನಿಸುತ್ತೆ. ಅವರು ಟೀಮಾಗಿ ಬಂದಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯೆನ್ಸ್ನ ನಾನು ವಿಚಾರಿಸಿದಾಗ ಅವ್ರು ಹೇಳಿದರು, ಸರ್ ನೀವು ಒಬ್ಬೊಬ್ಬರೇ ಬರೋದಕ್ಕಿಂತ ಫ್ಯಾಮಿಲಿ ಅಥವಾ ಟೀಮಾಗಿ ಬಂದರೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ನಿಮಗೆ ಎಲ್ಲೂ ಏನು ಬೋರ್ ಅನ್ಸಲ್ಲ, ಮತ್ತು ನಿಮಗೆ ಸಮಯ ಹೆಂಗೆ ಹೋಗ್ತಾ ಇದೆ ಈ ಸ್ಥಳದಲ್ಲಿ ಅಂತ ಕೂಡ ಗೊತ್ತಾಗಲ್ಲ. ಅಷ್ಟು ಎಂಜಾಯ್ ಮಾಡ್ತೀರಾ ಇಲ್ಲಿ ಅಂತ ಅವರ ಇದನ್ನು ವ್ಯಕ್ತಪಡಿಸಿದರು. ಅವರು ಕೂಡ ಒಂದು 10 ಜನ ಗ್ರೂಪಲ್ಲಿ ಬಂದಿದ್ರಂತೆ. ಅವರು ಕೂಡ ಇದೇ ಥರ ಒಂದು ವೀಕೆಂಡ್ ಇದಕ್ಕೆ ಬಂದಿದ್ದಾರೆ ಎಕ್ಸ್ಪೀರಿಯೆನ್ಸಿಗೆ. ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವ್ರು ಬಂದು ಅವ್ರ ಎಕ್ಸ್ಪೀರಿಯೆನ್ಸ್ ಅವರೇ ಶೇರ್ ಮಾಡ್ಕೊಂಡ್ರು ನನ್ನ ಹತ್ರ. ಅದು ಏನಂತಾರೆ, ಲೈವ್ ವಿಡಿಯೋ ಇದೆ. ನಿಮಗೆ ಆ ಲೈವ್ ವಿಡಿಯೋದಲ್ಲಿ ಹೋದರೆ ನೀವು ಅದನ್ನು ಕೇಳಿಸ್ಕೋಬೋದು. ಬಟ್ ಮೈಕ್ ಪ್ರಾಬ್ಲಮ್ ಆಗಿದೆ ಒಂದು, ಮತ್ತು ತುಂಬ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಆ ಮೈಕು ಕೂಡ ವರ್ಕ್ ಆಗಿಲ್ಲ. ಅದು ಅವ್ರ ಫೀಡ್ಬ್ಯಾಕ್ ವಿಡಿಯೋನ ನಾನು ಸಾಧ್ಯವಾದರೆ ಇದರಲ್ಲಿ ಕೊನೆಯಲ್ಲಿ ಹಾಕಿರ್ತೀನಿ. ನಾನು ಆವಾಗಲೇ ಹೇಳಿರೋ ಪ್ರಕಾರ ನೋಡಿ, ಇಲ್ಲಿ ಏನು ಸ್ತಂಭ ಇದ್ರದ್ದು ಕಾಣ್ತಾ ಇದೆಯಲ್ಲ, ಅದರಲ್ಲಿ ನೀವು ನೋಡ್ಬೋದು ಬರೀ ಪೀಠ ಇದೆ, ಅಲ್ಲಿ ಲಿಂಗ ಇಲ್ಲ. ಹಾಗೆ ತೀರ್ಥಂಕರರ ಒಂದು ಪಾದದ ಗುರುತು ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಅಲ್ಲಿ ನೋಡಿ, ಅವರು ಟೀಮಾಗಿ ಬಂದಿದ್ದಾರಲ್ಲ, ಅದೇ ಟೀಮ್ ಅವರನ್ನು ನಾನು ಎಷ್ಟು ಬರುತ್ತೆ ನೀವು ಎಕ್ಸ್ಪೀರಿಯೆನ್ಸ್, ಅವರು ಬೈಕಲ್ಲಿ ಬಂದಿದ್ರಂತೆ, ಇವಿಬ್ಬರು ಒಂದೊಂದು ಬೈಕಲ್ಲಿ. ಸೊ ನಿಮಗೆ ಎಷ್ಟು ಬರುತ್ತೆ ಒಂದು ಎಕ್ಸ್ಪೆನ್ಸಸ್ ಅಂತ ಕೇಳಿದಾಗ ಅವರು ಬೆಂಗಳೂರಿಂದ, ಸರ್ ನಿಮಗೆ ಹಾರ್ಡ್ಲಿ ಪರ್ ಹೆಡ್ ಒಂದು $250 to $300 ಬೀಳ್ಬೋದು ಸರ್ ಅಂತ ಹೇಳಿದ್ರು. $300 ಬೆಂಗಳೂರಲ್ಲಿ ಯಾವ ರೀತಿ ಎಂಟರ್ಟೈನ್ಮೆಂಟು ಸಿಗಲ್ಲ. ಓಕೆ, ದಯವಿಟ್ಟು ಯಾರೆಲ್ಲ ಸುಮ್ಮನೆ ಮನೇಲಿ ಕೂರೋದ್ರ ಬದಲು ಒಂದಿನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಆ ಎಕ್ಸ್ಪೀರಿಯನ್ಸ್ನ ನೀವು ಇಲ್ಲಿ ಬಂದ್ರೇ ಗೊತ್ತಾಗುತ್ತೆ. ನಾನು ಇಷ್ಟು ಎಕ್ಸೈಟ್ಮೆಂಟ್ನಾಗ ಹೇಳ್ತೇನೆ ಅಂದ್ರೆ ನೀವೇ ಥಿಂಕ್ ಮಾಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ ಅಂತ. ಒಂದು ದಿನದ ಟ್ರಿಪ್ಪು. ನಾನು ಅವಾಗಲೇ ಹೇಳಿದ್ನಲ್ಲ ನೋಡಿ, ಅಲ್ಲಿ ಎದುರಿಗೆ ಕಾಣ್ತಾ ಇದೆಯಲ್ಲ ಅದು ಆ ಕೆರೆ. ಈ ಬೆಟ್ಟದ ಬ್ಯಾಕ್ ಸೈಡ್ ಇದೆ. ತುಂಬ ಚೆನ್ನಾಗಿದೆ. ಅದು ತುಂಬ ಆಳ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಸ್ಥಳೀಕರು ಯಾರೋ ಒಬ್ರನ್ನ ಕೇಳಿದಾಗ. ಇದು ಅಷ್ಟು ಆಳ ಇಲ್ಲ, ಎಲ್ಲರೂ ಈಜು ಹೊಡಿತಾರೆ. ಆದರೆ ಗಂಡು ಮಕ್ಕಳು ನೀವು ಓಪನ್ ಆಗಿ ಅಲ್ಲೇ ಮೀನ್ಸ್ ಡ್ರೆಸ್ ಚೇಂಜ್ ಅದೆಲ್ಲ ಮಾಡ್ಕೋಬೋದು. ಹೆಣ್ಮಕ್ಳಿಗೆ ಅಲ್ಲೆಲ್ಲೂ ಡ್ರೆಸ್ಸಿಂಗ್ ರೂಮ್ ಇಲ್ಲ. ಸೊ ಅದರಿಂದ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಿ. ಮಾತ್ರ ಪ್ರಕೃತಿ ಸೌಂದರ್ಯ, ಸುತ್ತಮುತ್ತ ಬೆಟ್ಟಗಳು. ನಾನು ಅವಾಗಲೇ ಹೇಳಿದ್ನಲ್ಲ ನೋಡಿ, ಅಲ್ಲಿ ಪಾರ್ಕಿಂಗ್ ಎಷ್ಟು ಫ್ರೀಯೇ ಪಾರ್ಕಿಂಗ್ ಇದೆ. ಬಂದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಇಲ್ಲಿ ಬಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅನ್ನೋದನ್ನು ನೀವು ಇಲ್ಲಿ ವಿಸಿಟ್ ಮಾಡಿದರೆ ದಯವಿಟ್ಟು ನೀವು ಶೇರ್ ಮಾಡಿ. ನಾನು ಯಾವುದಾದ್ರೂ ಪಾಯಿಂಟ್ಸ್ನ ಬಿಟ್ಟು ಹೋಗಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಆ ಒಂದು ಕವರ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ದು ಗೈಸ್, ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಇಲ್ಲಿ ನಾವು ಸಿಂಗಲ್ಸ್ ಬಂದಿರೋದು ಒಬ್ರು ನೋಡಲಿಲ್ಲ, ಎಲ್ಲ ಕಪಲ್ಸೇ ಇದ್ರು. ಓಕೆ, ಅವ್ರಿಗೆ ಒಂದು ಏನು ಹೇಳ್ತಾರೆ, ಒಂದು ಪಿಕ್ನಿಕ್ ಸ್ಪಾಟ್ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ಹಾಗೆ ನಾವು ರಿಟರ್ನ್ ಬರುವಾಗ ನನ್ನ ತಮ್ಮ ಹೇಳ್ತಾ ಇದ್ದ, ಏನು ಇಷ್ಟು ಗಾಳಿ ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ತುಂಬ ಹುಷಾರಾಗಿರಬೇಕು. ಯಾಕಂದರೆ ನಾನೊಂದು 70 kg ಇದ್ದೀನಿ, ನನ್ನ ತಮ್ಮ ಒಂದು 70 kg ಇದ್ದಾನೆ. ಇಬ್ರೂ ಅಲ್ಲಿ ಆ ಗಾಳಿಯ ಎಷ್ಟು ಫೋರ್ಸಾಗಿತ್ತು ಗಾಳಿ ಅಂತಂದರೆ, ಆ ಗಾಳಿಗೆ ನೋಡಿ ಇಲ್ಲಿ ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಮೇ ಬಿ ಅದು ಗ್ರೂಪಾಗಿ ಬಂದಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಈ ಥರ ಒಂದು ತುಂಬ ಪ್ರೈವೇಟ್ ಜಾಗ ಅಂತಲೇ ಹೇಳ್ಬೋದು. ಪ್ರೈವಸಿ ಇರುತ್ತೆ. ಸೂಪರ್. ಅಲ್ಲಿ ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಿಮಗೆ ಬೇಕಾದ ರೀತಿಲಿ ನೀವು ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ಏನು ಗಾಳಿ, ನಾನು ಅವಾಗಲೇ ಹೇಳಿದ್ನಲ್ಲ ಎಷ್ಟು ಗಾಳಿ ಇದೆ ನೋಡಿ. ನನ್ನ ತಮ್ಮಂದು ಇದೆಲ್ಲ ಅವನು ಕಿವಿನೆಲ್ಲ ಮುಚ್ಕೊಂತ ಇದ್ದಾನೆ. ಅಷ್ಟು ಫೋರ್ಸಾಗಿ ಗಾಳಿ ಬರ್ತಾ ಇದೆ. ನಾವು ನಂದು ಮೈಕು ಮತ್ತು ನನ್ನ ಕ್ಯಾಮ್ರಾ ಇಟ್ಕೊಂಡ್ರೆ ಮೀನ್ಸ್ ಮೊಬೈಲ್ನೇ ತೆಗೆದು ಕೆಳಗೆ ಎಲ್ಲಿ ಎಳ್ಕೊಂಡು ಹೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಾವು ಇಳಿಯುವಾಗ ವಾಪಸ್ ಇಳಿದಿದ್ದೀವಿ. ಆದರೆ ಇಲ್ಲಿ ಈ ಒಂದು ಟ್ರಾವೆಲ್ ಬ್ಲಾಗ್ ಇದನ್ನು ನನ್ನ ಲೈಫಲ್ಲೇ ಮರೆಯಲ್ಲ. ತುಂಬ ಅದ್ಭುತವಾಗಿತ್ತು. ನಾವು ತುಂಬ ಕಡೆ ಮಾಡಿದ್ದೀನಿ. ಸೊ ಇಲ್ಲಿ ಅಷ್ಟು ಪ್ರಶಾಂತವಾದ ಸ್ಥಳನ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಪ್ರಶಾಂತವಾಗಿತ್ತು. ನೀವೇ ಯಾರಾದರೂ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಇಲ್ಲಿವರೆಗೂ ನೋಡಿದ್ದೀರಾ, ನನಗೆ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರಾವೆಲ್ ಕನ್ನಡಿಗ ಮಧು, ನಿಮ್ಮ ಪ್ರೀತಿಯ ಹುಡುಗ. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋದ್ರ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ರೀತಿ ಒಂದು ಅದ್ಭುತವಾದ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.